ನೋಡಿ, ಬಹಳ ಬೇಗ ಪ್ರಧಾನ್ ರವರ ರಾಜೀನಾಮೆಯನ್ನ ಪಡೆದಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧವಾಗಿ ಈಗ ಸಚಿವ ಎಂ.ಬಿ. ಪಾಟೀಲ್ ವ್ಯಂಗ್ಯ ಮಾಡಿದ್ದಾರೆ. ಬಹಳ ಬೇಗ ಪಡೆದುಕೊಂಡ್ಬಿಟ್ಟಿದ್ದಾರೆ ಅಂತ. ಸಾವಿರಾರು ಸ್ಟೂಡೆಂಟ್ಸ್ ಪ್ರಾಣದ ಹಂಗು ತೊರೆದು ಹೋರಾಡಿದ್ದಾರೆ. ಇಲ್ಲಿ ಸೋನಂ ರವರ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು, ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡಿದ್ರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಡಿ.ಕೆ. ಶಿವಕುಮಾರ್ ಹೋರಾಟ ಮಾಡಿದ್ರು. ಪ್ರತಿಭಟನೆಯಲ್ಲಿ ಅನೇಕರಿಗೆ ಪೊಲೀಸರ ಬೂಟೇಟು ಬಿದ್ದಿವೆ. ಹಲವು ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅನೇಕರ ಪ್ರಾಣ ಹೋದ ಮೇಲೆ ರಾಜೀನಾಮೆಯನ್ನ ಪಡೆದಿದ್ದಾರೆ. ಮೊದಲೇ ಈ ಕೆಲಸ ಮಾಡಬಹುದಿತ್ತಲ್ವಾ? ಮೋದಿ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಅಂತ ಎಂ.ಬಿ. ಪಾಟೀಲ್ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಬಹಳ ಬೇಗ ಪಡೆದುಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ರಾಜೀನಾಮೆ ಅಂತ. ಇದು ಪ್ರಧಾನಿ ಮೋದಿ ಸರ್ಕಾರದ ದುರಾಡಳಿತಕ್ಕೆ ಸಾಕ್ಷಿ. ಕೇಂದ್ರ ಸರ್ಕಾರಕ್ಕೆ ಈಗ ಸಚಿವ ಎಂ.ಬಿ. ಪಾಟೀಲ್ ಚಾಟಿ ಬೀಸಿದ್ದಾರೆ. ಅಂದ್ರೆ ನೋಡಿ, ಮುಂಚೆನೆ ರಾಜೀನಾಮೆಯನ್ನ ಪಡೆದುಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಹಳ ಬೇಗ ಪ್ರಧಾನಿ ರಾಜೀನಾಮೆಯನ್ನ ಪಡೆದಿದ್ದಾರೆ ಅಂತ ಹೇಳಿ ಮೋದಿ ಸರ್ಕಾರದ ವಿರುದ್ಧವಾಗಿ ಸಚಿವ ಎಂ.ಬಿ. ಪಾಟೀಲ್ ವ್ಯಂಗ್ಯ ಮಾಡಿದ್ದಾರೆ. ಅಂದ್ರೆ ಹೋರಾಟ ತೀವ್ರಗೊಳಿತು. ಸಾವಿರಾರು ಸ್ಟೂಡೆಂಟ್ಸ್ ಪ್ರಾಣದ ಹಂಗು ತೊರೆದು ಹೋರಾಡಿದ್ದಾರೆ. ಸೋನಂ ರವರು ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು, ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು, ಕಾಂಗ್ರೆಸ್ ಕೂಡ ಹೋರಾಟವನ್ನು ಮಾಡಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ಹೋರಾಡಿದ್ರು. ಪ್ರತಿಭಟನೆಯಲ್ಲಿ ಅನೇಕರಿಗೆ ಪೊಲೀಸರ ಬೂಟೇಟು ಬಿದ್ದಿದೆ. ಹಲವು ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಹೋರಾಟಕ್ಕೆ ಬಂದಂತಹ ವಿದ್ಯಾರ್ಥಿಗಳು ಇನ್ನು ಅನೇಕರ ಪ್ರಾಣ ಹೋದ ಮೇಲೆ ರಾಜೀನಾಮೆಯನ್ನ ಪಡೆದುಕೊಂಡಿದ್ದಾರೆ. ಮೊದಲೇ ರಾಜೀನಾಮೆಯನ್ನ ತೆಗೆದುಕೊಂಡಿದ್ರೆ ಈ ಮಟ್ಟಿಗೆ ಆಗ್ತಾ ಇರಲಿಲ್ಲ. ಮೋದಿ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಅಂತ ಎಂ.ಬಿ. ಪಾಟೀಲ್ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಅವರು ತತ್ಕ್ಷಣ ಇವತ್ತು ದಿವಸ 24 ಗಂಟೆ ಒಳಗಡೆ ಅವ್ರನ್ನ ತೆಗೆದುಹಾಕಿ ಎಲ್ಲರ ಜೊತೆ ಕರೆದು ಮಾತನಾಡಿ, ಎಕ್ಸ್ಪರ್ಟ್ಸ್ ಕರೆದು ನಮ್ಮ ಟ್ರಿಪಲ್ ಜೆ ಇದೆ, ನಮ್ಮಲ್ಲಿನೇ ನಮ್ಮ KE ಇದೆ, ಇಂಥ ಎಲ್ಲ ಇವ್ರನ್ನ ಎಕ್ಸ್ಪರ್ಟ್ಸ್ ಕರೆಸಿ ಇವತ್ತು ದಿವಸ ಒಂದು ಫುಲ್ ಪ್ರೂಫ್ ಎಜುಕೇಶನ್ ಸಿಸ್ಟಮ್ ಮಾಡಬೇಕು, ಕರೆದು ಎಲ್ಲ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಬೇಕಾಗಿತ್ತು. 24 ತಾಸಲ್ಲಿ ಪ್ರಧಾನಮಂತ್ರಿಗಳು ಆರಾಮಾಗಿದ್ರು. ಇಲ್ಲಿವರೆಗೆ ಒಬ್ಬ ಇಷ್ಟೆಲ್ಲ ಲಕ್ಷಾಂತರ ಜನ ಹೋರಾಟ ಮಾಡಿದ್ಮೇಲೆ ನಮ್ಮ ಕಾಂಗ್ರೆಸ್ ಜನತಾ ಪಾರ್ಟಿ, ನಮ್ಮ ವಾಮಪಂಥಿ, ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ದಿವಸ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಹೋರಾಟ ಮಾಡ್ತಾರೆ. ಈಗ ಬಹಳ ತಡವಾಗಿ ಇಷ್ಟೆಲ್ಲ ಆಗಿ, ಇಷ್ಟೆಲ್ಲ ಅನಾಹುತ ಆಗಿ, ಇಷ್ಟೆಲ್ಲ ಅತ್ಯಂತ ಮಹತ್ವದ ನಮ್ಮ ಯುವಕರ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ, ಶೈಕ್ಷಣಿಕ ಭವಿಷ್ಯದ ಜೊತೆ ಇವತ್ತು ಚೆಲ್ಲಾಟ ಆಡಿ ಎಷ್ಟು ನಾವು ದಪ್ಪ ಚರ್ಮವನ್ನು ಹೊಂದಿದ್ದೀವಿ, ಎಷ್ಟು ನಾವು ಇವ್ರಿಗೆ ಕಾಳಜಿ ಮಾಡೋದಲ್ಲ, ಇವ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ತೋರಿಸಿ ಈಗ ಅನಿವಾರ್ಯ ಕಟ್ಟು ಕಡೆಗೆ ಇವತ್ತು ದಿವಸ ಹೋರಾಟದ ಪರ ಇವತ್ತು ದಿವಸ ರಾಜೀನಾಮೆ ಕೊಟ್ಟಿದ್ದಾರೆ. ಇದು 24 ಗಂಟೆ ಒಳಗೆ ಪ್ರಧಾನಮಂತ್ರಿ ಮೋದಿ ಅವರು ತತ್ಕ್ಷಣ ಇವತ್ತು ದಿವಸ 24 ಗಂಟೆ ಒಳಗಡೆ ಅವ್ರನ್ನ ತೆಗೆದುಹಾಕಿ ಎಲ್ಲರ ಜೊತೆ ಕರೆದು ಮಾತನಾಡಿ, ಎಕ್ಸ್ಪರ್ಟ್ಸ್ ಕರೆದು ನಮ್ಮ ಟ್ರಿಪಲ್ ಜೆ ಇದೆ.